ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಟ್ಟಿದ್ದೆ ಅಂತಂದ್ರೆ 28 ಚೆಸ್ಟ್ ಮೆಜರ್ಮೆಂಟ್ ಇರುವ ಬ್ಲೌಸ್ನ ಯಾವ ಥರ ನಾವು ಕಟಿಂಗ್ ಮಾಡಬೇಕು ಮತ್ತು ಯಾವ ಥರ ಡೈಗ್ರಾಮ್ ಹಾಕಬೇಕು ಅಂತೇಳಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡಕತ್ತೀನಿ ಅಂತಂದ್ರೆ 30 ಇಂಚ್ ಇರುವಂಥ ಸೈಜ್ದು ಬ್ಲೌಸ್ನ ನಾವು ಯಾವ ಥರ ಕಟಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬರು ಕಮೆಂಟ್ ಮಾಡಿದ್ರಿ, ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಏನು ಅಂತ. ಚೆಸ್ಟ್ ಮೆಜರ್ಮೆಂಟ್ ಅಂದರೆ ನಮ್ಮದು ಮೈ ಅಳತೆ ಇರುತ್ತಲ್ಲ, ಅದಕ್ಕೆ ನಾವು ಚೆಸ್ಟ್ ಮೆಜರ್ಮೆಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇವಾಗ ಆಲ್ರೆಡಿ ಎಲ್ಲ ಅಳತೆಯನ್ನು ನಾನು ಬರೆದಿಟ್ಕೊಂಡಿದ್ದೀನಿ. ಇದ್ರ ಪ್ರಕಾರನೇ ನಾವು ಡೈಗ್ರಾಮ್ ಹಾಕ್ತಾ ಹೋಗೋಣ. ನಿಮ್ಮ ಕಡೆ ಅಳತೆ ಬ್ಲೌಸ್ ಇದ್ದರೂ ಆಲ್ಮೋಸ್ಟ್ 90% ಮೆಜರ್ಮೆಂಟ್ ಇವೇ ಬರ್ತಾವು. ಇಲ್ಲ ಅಳತೆ ಬ್ಲೌಸ್ ಇಲ್ಲ, ಅವ್ರ ಚೆಸ್ಟ್ ಮೆಜರ್ಮೆಂಟ್ 30 ಇಂಚ್ ಐತಿ ಅಂತಂದ್ರೆ ನೀವು ಇದ್ರ ಪ್ರಕಾರನೇ ಕಟಿಂಗ್ನ ಮಾಡ್ಕೊರಿ. ಬೇಕಾದರೆ ಇದನ್ನ ಸ್ಕ್ರೀನ್ಶಾಟ್ ಆದರೂ ಹೊಡ್ಕೊರಿ, ಇಲ್ಲ ಅಂತಂದ್ರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೋರಿ. ಸರಿನಾ? ಫಸ್ಟ್ ಇವಾಗ ಬ್ಲೌಸಿನ ಉದ್ದದ್ಲಿಂದ ಸ್ಟಾರ್ಟ್ ಮಾಡೋಣಂತ. ಬ್ಲೌಸಿನ ಉದ್ದ ಟೋಟಲ್ ಆಗಿ ಎಷ್ಟೈತಿ ಅಂತಂದ್ರೆ 12 ಇಂಚು ರೆಡಿ ಇರೋದೈತಿ. 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಟೋಟಲ್ ಆಗಿ 13 ಇಂಚು ನಾವು ಬ್ಲೌಸಿನ ಉದ್ದನ ತಗೋಬೇಕು. ಇಲ್ಲಿಂದ ನೋಡ್ರಿ 13 ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಮೈ ಅಳತೆನ ತಗೋಬೇಕು. 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಮೈ ಅಳತೆ ಎಷ್ಟು ಬರುತ್ತಾ ಅದನ್ನ 4 ಭಾಗ ಮಾಡಬೇಕು. ನೋಡ್ರಿ, 30ನ್ನ 2 ಭಾಗ ಮಾಡಿದ್ರೆ ಎಷ್ಟಾಗ್ತೈತಿ? 15 ಇಂಚ್ ಆಗುತ್ತಾ. 15ನ್ನ ನಾವು 2 ಭಾಗ ಮಾಡಿದ್ವಿ ಅಂತಂದ್ರೆ ಎಷ್ಟಾಗುತ್ತಾ? 7.5 ಇಂಚ್ ಆಗುತ್ತಾ. ಇಲ್ಲಿಂದ ನೀವೇನ್ ಮಾಡ್ರಿ, ಈಗ 7.5ಗೆ ಫಸ್ಟ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಈ ಪಾಯಿಂಟ್ ಇಂದ ಹಿಡಿದು 2 ಇಂಚ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ತಗೋಬೇಕು. ನೆಕ್ಸ್ಟ್ ಇವಾಗ ಭುಜಾನ ಎಷ್ಟು ತಗೋಬೇಕು ಅಂತಂದ್ರ ಭುಜಾನ 5 ಇಂಚ್ ತಗೋಬೇಕು. ಇಲ್ಲಿಂದ ಟೋಟಲ್ ಭುಜಾನ 5 ಇಂಚ್ ತಗೋರಿ. ನೆಕ್ಸ್ಟ್ ಇಲ್ಲಿ ಕಂಕಳಿನ ಉದ್ದ ತಗೋಬೇಕು. ಆರ್ಮೋಲ್ ಉದ್ದ ಎಷ್ಟು ತಗೋಬೇಕು ಅಂತಂದ್ರೆ 5 ಇಂಚೆ ತಗೋರಿ. ಆಲ್ಮೋಸ್ಟ್ ನಾವು ಭುಜ ಮೇಲ್ಗಡೆ ಎಷ್ಟು ತಗೊಂಡಿರ್ತೀವಿ ಅದರಷ್ಟೇನೆ ನಾವು ಕಂಕಳಿನ ಉದ್ದನ ತಗೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ನಾವು ಇಲ್ಲಿಂದ ಮೇಲ್ಗಡೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಆರ್ಮೋಲ್ ಶೇಪ್ ತೆಗಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ನೆಕ್ ವಿಡ್ತ್ ಎಷ್ಟು ತಗೋಬೇಕು ಅಂತಂದ್ರೆ 2 ಇಂಚ್ ತಗೋಬೇಕು. ಮತ್ತೆ ನಾವು ಫಸ್ಟ್ ಇಲ್ಲಿ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡಕತ್ತೀವಿ, ಹಂಗಾಗಿ ನಮ್ಗೆ ಬ್ಯಾಕ್ ಸೈಡ್ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ಫಸ್ಟ್ ನೋಡ್ಕೋರಿ. ಅದು ಎಷ್ಟೈತಿ ಅಷ್ಟನ್ನ ನೀವು ಇಲ್ಲಿ ನೆಕ್ ಉದ್ದನ ತಗೋಬೇಕು. 9.5 ಇಂಚ್ ನೆಕ್ ಉದ್ದ ಐತಿ. ಇಲ್ಲಿಂದ 9.5 ಇಂಚ್ಗೆ ತಗೊಳಕತ್ತೀನಿ ನಾನು. ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋರಿ, ಯಾಕಂದ್ರೆ ಇಲ್ಲಿ ಡೀಪು ನೀಟಾಗಿ ಕೂಡ್ಬೇಕು ಅಂತಂದ್ರೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಿಮ್ಗೆ ಯಾವ ತರ ಶೇಪ್ ಬೇಕು ಆ ತರ ನೀವು ಶೇಪ್ನ ಕೊಟ್ಕೋರಿ. ಸ್ಟಾರ್ಟಿಂಗ್ ಕಲಿಯೋರ್ ಇದ್ರೆ ರೌಂಡ್ ಶೇಪ್ ಕೊಟ್ಕೋರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ರಿ.
ಈ ಟಕ್ಸ್ ಪಾಯಿಂಟ್ ನ 3.5 ಇಂಚ್ ತಗೋರಿ. ಎರಡು ಸೈಡ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ ನ ನಾವು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡುವಾಗ ನೋಡ್ರಿ ಇಷ್ಟು ನಮಗ ಬ್ಯಾಕ್ ಪಾರ್ಟ್ ಇಂದ ಮಾರ್ಕಿಂಗ್. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನ ಕಟಿಂಗ್ ಮಾಡ್ಕೊರಿ. ನೋಡ್ರಿ ಕತ್ರಿ ನೀವು ಯೂಸ್ ಮಾಡುವಾಗ ಪೇಪರ್ಗೆ ನೀವು ಬಟ್ಟೆನ ಕಟ್ ಮಾಡಕ್ ಯೂಸ್ ಮಾಡ್ತಿರ್ತಾರಲ್ಲ ಆ ಕತ್ರಿನ ತಗೊಂಡು ಕಟ್ ಮಾಡಬೇಡ್ರಿ. ಯಾಕಂದ್ರೆ ಅದು ಚೂಪ್ ಇರುತ್ತಲ್ಲ, ಅದು ಪೇಪರಿಗೆ ನಾವು ಕಟ್ ಮಾಡಿದ್ರೆ ಬಟ್ಟೆ ಕಟ್ ಮಾಡಕ್ ಬರಂಗಿಲ್ಲ, ಹಾಳಾಗ್ತೈತಿ. ಹಂಗಾಗಿ ಯಾವ್ದಾದ್ರು ಒಂದು ವೇಸ್ಟ್ ಕತ್ರೆ ಇದ್ರೆ ಅದ್ರಲ್ಲಿ ಕಟ್ ಮಾಡ್ರಿ. ಇಲ್ಲ ಅಂತಂದ್ರೆ ಒಂದು ಚಿಕ್ಕದಿರುತ್ತಲ್ಲ ಆ ತರದ ಕತ್ರೆನ ತಗೊಂಡು ಅದನ್ನ ನೀವು ಯೂಸ್ ಮಾಡ್ಕೊರಿ. ನಾವೇನಾದ್ರೂ ಬಟ್ಟೆ ಕಟ್ ಮಾಡುವಂತ ಕತ್ರಿ ತಗೊಂಡ್ ಕಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಬಟ್ಟೆ ಕಟ್ ಮಾಡೋದಕ್ಕೆ ಮತ್ತೆ ಬರೋದಿಲ್ಲ ಅದು. ನೆಕ್ಸ್ಟ್ ನೋಡ್ರಿ ಫ್ರಂಟ್ ಪಾರ್ಟ್ಗೆ ಇದೇ ಪೀಸ್ ತಗೊಂಡು ಈ ತರ ಇಟ್ಕೊರಿ. ಇಟ್ಟು ಇದ್ರ ಮೇಲೆ ಮಾರ್ಕಿಂಗ್ ಮಾಡ್ರಿ. ಇವಾಗ ನೆಕ್ಸ್ಟ್ ನೋಡ್ರಿ ನೆಕ್ ಬಿಡ್ತಿಲಿ 2 ಇಂಚ್ಗೆ ಮಾರ್ಕ್ ಮಾಡಿರ್ತೀವಿ. ಮುಂಭಾಗದ ನೆಕ್ ಉದ್ದ ಎಷ್ಟಿರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಹಾಕೋಬೇಕು. ಮುಂಭಾಗದ ನೆಕ್ ಉದ್ದ 6 ಇಂಚ್ ಐತಿ. ಇಲ್ಲಿ 6ಕ್ಕೆ ಮಾರ್ಕ್ ಮಾಡಕತ್ತೀನಿ. ಇಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿ ಮುಂಭಾಗದ್ದು ಕಂಕಳಿನ ಶೇಪ್ ನ ತೆಗೀರಿ. ನೆಕ್ಸ್ಟ್ ಇವಾಗ ನಾವು ಫ್ರಂಟ್ ಪಾರ್ಟ್ಗೆ, ಇದು ನಮಗ ಫ್ರಂಟ್ ಪಾರ್ಟ್, ನಾವು ಫ್ರಂಟ್ ಪಾರ್ಟ್ಗೆ ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ಮಾಡ್ತೀವಲ್ಲ ಅವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ 1 ಇಂಚು ಎಕ್ಸ್ಟ್ರಾ ತಗೋಬೇಕು ಉದ್ದನ. ಅಂದ್ರೆ ನಾವು ಬ್ಯಾಕ್ ಸೈಡ್ ಎಷ್ಟು ತಗೊಂಡಿರ್ತೀವಿ ಬ್ಲೌಸಿನ ಉದ್ದ ಅದಕ್ಕಿಂತ ನಾವು 1 ಇಂಚ್ನ ಎಕ್ಸ್ಟ್ರಾ ತಗೋಬೇಕು. ನೋಡ್ರಿ ಇದನ್ನ ಅಳತೆ ಮಾಡ್ಕೊರಿದೆ ಎಷ್ಟೈತೆ ಅಂತ ಹೇಳಿ. ಟೋಟಲ್ ಆಗಿದೆ ಎಷ್ಟೈತಿ 13 ಇಂಚು ಬ್ಯಾಕ್ ಸೈಡ್ ಉದ್ದ ಐತಿ ಬ್ಲೌಸಿನ ಉದ್ದ. ಇಲ್ಲಿ ನಾವು 14 ಇಂಚು ತಗೋಬೇಕು. 1 ಇಂಚು ಎಕ್ಸ್ಟ್ರಾ ತಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ಮಾಡಬೇಕಲ್ಲ, ನೆಕ್ ಇರುತ್ತಲ್ಲ ಆ ಸೈಡ್ ನಾವು 4 ಇಂಚ್ಗೆ ಮಾರ್ಕ್ ಮಾಡ್ರಿ. ಈ ಸೈಡ್ 3 ಇಂಚ್ಗೆ ಮಾರ್ಕ್ ಮಾಡ್ರಿ. ನೋಡ್ರಿ ಈ ಸೈಡ್ 4 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಈ ಸೈಡ್ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೀವು ಕ್ರಾಸ್ ಬೆಲ್ಟ್ ಇಂದು ಶೇಪ್ ನ ಈ ತರ ಡೌನ್ ಮಾಡಿ ಕೊಡ್ಬೇಕು. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೊರಿ. ನಾವಿಲ್ಲಿ ಶೋಲ್ಡರ್ ಮಧ್ಯದಲ್ಲಿ ಟೇಪ್ ಇಟ್ಕೊಂಡು ಕರೆಕ್ಟ್ ಆಗಿ ತಗೊಂಡ್ರೆ ಇಲ್ಲಿ ಟಕ್ಸ್ ಪಾಯಿಂಟ್ ನಮ್ಗೆ ಕರೆಕ್ಟ್ ಆಗಿ ಬರ್ತಾವು. ಈ ಟಕ್ಸ್ ನ ನೀವು 2.5 ಇಂಚ್ ತಗೋರಿ. ನೆಕ್ಸ್ಟ್ ಇವೆರಡರ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ 2.5 ಇಂಚು ಉದ್ದ ತಗೋರಿ.
ನೋಡ್ರಿ ಇವಾಗ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮುಗಿತು, ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಇಷ್ಟ ನಾವು ಕಟಿಂಗ್ ಮಾಡಿದ್ರ ಫ್ರಂಟ್ ಪಾರ್ಟ್ ಕಟಿಂಗ್ ನಮ್ಗೆ ಮುಗೀತು. ತೋಳಿನ ಶೇಪ್ನ ನಾನು ಆಲ್ಮೋಸ್ಟ್ ತುಂಬಾ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ತರ ಕಟಿಂಗ್ ಮಾಡೋದು ಅಂತೇಳಿ. ಅದ್ರ ಪ್ರಕಾರ ನೀವು ತೋಳನ್ನ ಕಟಿಂಗ್ನ ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.